ಹಲೋ ಗುರು, ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚರಣ್ ಮಾತಾಡ್ತಾ ಇರೋದು. ಇವತ್ತಿನ ಟಾಪಿಕ್ ಏನಂತ ಗೊತ್ತಲ್ಲ? ನಮ್ಮ ಬಾಸ್ ಬಜರಂಗಿ ನಮ್ಮನ್ನ ಹೇಗೆ ಯೂನಿಕ್ ಆಗಿ ಬಿಡಿಸೋದು ಅಂತ ತೋರಿಸ್ಕೊಂಡು ಕೊಡ್ತೀನಿ, ಬನ್ನಿ. ಹಾಗಾರು ಇವತ್ತು ನಮ್ಮ ಬಾಸ್ ಬಜರಂಗಿನ ಹೇಗೆ ಯೂನಿಕ್ ಆಗಿ ಬಿಡಿಸೋದು ಅಂತ ತೋರಿಸ್ಕೊಂಡು ಕೊಡ್ತಾ ಇದ್ದೀನಿ. ಸೊ ನೀವು ನನ್ನ ಜೊತೆ ಬಿಡಿಸ್ತೀನಿ ಅನ್ನೋದಿದ್ರೆ ನನ್ನ ಜೊತೆ ಶುರು ಮಾಡಿ. ಸೊ ನಾನು ತೋರಿಸೋ ಐಟಮ್ನ ತೊಗೊಂಡು ಮಡಿಕೊಳ್ಳಿ, ಸ್ಟಾರ್ಟ್ ಮಾಡೋಣ ಬನ್ನಿ. ಫಸ್ಟು ಒಂದು ಡ್ರಾಯಿಂಗ್ ಶೀಟ್ನ ತಗೊಳ್ಳಿ. ಪೆನ್ಸಿಲ್ ವಿತ್ ದೇರ್ ಫ್ಯಾಮಿಲಿ, ಗೊತ್ತಲ್ಲ ಅವ್ರ ಫ್ಯಾಮಿಲಿ ಯಾರಂತ? ಶಾರ್ಪ್ನರ್, ಎರೇಸರ್ ಆ್ಯಂಡ್ ಸ್ಕೇಲ್. ಕಲರ್ ತಗೊಳ್ಳಿ, ಆರೆಂಜ್ ಆ್ಯಂಡ್ ಬ್ಲ್ಯಾಕ್ ಪೇಂಟ್. ಕಲರ್ ತಗೊಂಡ್ರೆ ಸಾಕಾ? ಅದ್ರ ಜೊತೆ ಬ್ರಷು ಬೇಕಲ್ಲ, ಸೊ ಬ್ರಷ್ನ ತಗೊಳ್ಳಿ. ಸೊ ಒಂದು ಮೇನ್ ಇಂಪಾರ್ಟೆಂಟ್ ಪಾಯಿಂಟ್, ಒಂದು CD ಮಾರ್ಕರ್ ಆ್ಯಂಡ್ ಒಂದು ಬೋಲ್ಡ್ ಮಾರ್ಕರ್ ಆದರೂ ಓಕೆ ತಗೊಳ್ಳಿ. ಇಷ್ಟನ್ನು ರೆಡಿ ಮಾಡ್ಕೊಳ್ಳಿ. ಎಲ್ಲ ಐಟಮ್ ರೆಡಿ ಆಯ್ತಾ ಗುರು? ಸೊ ಇನ್ಯಾಕೆ ತಡ ಮಾಡೋದು, ಬನ್ನಿ ಸ್ಟಾರ್ಟ್ ಮಾಡೋಣ. ಫಸ್ಟು ಡ್ರಾಯಿಂಗ್ ಶೀಟ್ನ ತಗೊಳ್ಳಿ. ಅದ್ರ ಮೇಲೆ ಒಂದು 10 ಅಡ್ಡಗೆರೆ, ಒಂದು 10 ಉದ್ದಗೆರೆ ಹಾಕ್ಕೊಳ್ಳಿ. ಏನು ಗುರು ಡ್ರಾಯಿಂಗ್ ಹೇಳ್ಕೊಂಡು ಕೊಡ್ತೀನಿ ಅಂತ ಹೇಳಿ ಲೈನ್ ಹಾಕು ಅಂತ ಹೇಳ್ತಾ ಇದೆಯಲ್ಲ ಅಂತ ಅನ್ಕೊಂಡ್ಬಿಡಿ. ಸೊ ನನಗೆ ಗೊತ್ತು ನನ್ನ ಫ್ರೆಂಡ್ಸ್ ಹೇಗೆ ಡ್ರಾ ಮಾಡ್ತಾರೆ ಅಂತ ಹೇಳಿ. ಮೋರೋವರ್ ನಮ್ಮ ಬಾಸ್ ಡ್ರಾಯಿಂಗು ಸೊ ಚೆನ್ನಾಗಿ ಬರಲಿ ಅಂತ ಹೇಳಿ ಸೊ ಇದನ್ನ ಒಂದು ಗ್ರೀಡ್ ಮೆಥಡ್ ಅಂತ ಹೇಳಿ ಕರೀತಾರೆ. ಸೊ ಗ್ರೀಡ್ ಮೆಥಡ್ ಅಂತ ಅಂದರೆ ಸೊ ನಂಬರ್ ಆಫ್ ಬಾಕ್ಸಸ್ಸಲ್ಲಿ ನಿಮ್ಮ ಪೇಂಟಿಂಗ್ನ ಡಿವೈಡ್ ಮಾಡ್ತೀರಾ. ಸೊ ನಂಬರ್ ಆಫ್ ಬಾಕ್ಸಸ್ನ ಡ್ರಾ ಮಾಡ್ಕೋಬೇಕು ಅಂತ ಅಂದರೆ ಈ ಥರ ಒಂದು ಗ್ರೀಡ್ ಮೆಥಡ್ನ ಯೂಸ್ ಮಾಡ್ತಾರೆ. ಸೊ ಈ ಟಾಪಿಕಲ್ಲಿ ಗ್ರೀಡ್ ಮೆಥಡ್ ಬೇಡ, ಅಷ್ಟೊಂದೆಲ್ಲ ಬೇಡ, ಬಟ್ ಒಂದು ಡ್ರಾಯಿಂಗಿಗೆ ಏನು ಬೇಕೋ ಆ ಗ್ರೀಡ್ ಮೆಥಡ್ನ ಹೇಳ್ಕೊಂಡು ಕೊಡ್ತೀನಿ. ಸೊ ಡೈರೆಕ್ಟಾಗಿ ಗೂಗಲ್ ಪ್ಲೇ ಸ್ಟೋರ್ಗೆ ಹೋಗಿ ಅಲ್ಲಿ ಡ್ರಾಯಿಂಗ್ ಗ್ರೀಡ್ ಅಂತ ಹೇಳ್ಬಿಟ್ಟು ಒಂದು ಆ್ಯಪ್ ಇರುತ್ತೆ, ಅದನ್ನು ಸರ್ಚ್ ಮಾಡಿ. ಸೊ ಇಲ್ಲಿ ಕಾಣೋ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಆ್ಯಪ್ನ ಡೌನ್ಲೋಡ್ ಆಗಿದ ತಕ್ಷಣ ಆ್ಯಪ್ ಒಳಗಡೆ ಹೋಗಿ ಸೊ ನಿಮಗೆ ಯಾವ ಡ್ರಾಯಿಂಗ್ನ ಹನುಮಾನ್ ಡ್ರಾಯಿಂಗ್ನ ತಗೋಬೇಕು ಅಂತ ಇದ್ರೋ ಆ ಹನುಮಾನ್ ಡ್ರಾಯಿಂಗ್ ತಗೊಳ್ಳಿ. ಸೊ ನಾನು ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇನ್ನು ಇದನ್ನು ಯೂಸ್ ಮಾಡಿಕೊಂಡು ಗ್ರೀಡ್ನ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟ್ ಎಷ್ಟು ನಂಬರ್ ಆಫ್ ಬಾಕ್ಸಸ್ ಬೇಕು ಅಂತ ನೀವು ಡಿವೈಡ್ ಮಾಡ್ಕೋಬೇಕು. ಸೊ ಎಷ್ಟು ಬಾಕ್ಸಸ್ ಇನ್ಕ್ರೀಸ್ ಆಗುತ್ತೋ ಅಷ್ಟು ಕ್ಲಾರಿಟಿ ಚೆನ್ನಾಗಿ ಬರುತ್ತೆ. ಸೊ ನನಗೆ ನಂಬರ್ ಆಫ್ ಬಾಕ್ಸಸ್ ಎಷ್ಟು ಬೇಕು ಅಂತ ಹೇಳ್ಬಿಟ್ಟು ನಾನು ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಸೊ ನೋಡಿದ್ರಲ್ಲ, ಇಷ್ಟು ಬಾಕ್ಸಸ್ ಸೆಲೆಕ್ಟ್ ಆಯಿತು. ನೆಕ್ಸ್ಟು ಸೇವ್ ಕೊಡ್ಕೊಳ್ಳಿ. ಸೊ ಈಗ ನಿಮ್ಮ ಫೋನ್ಗೆ ಸೇವ್ ಆಗಿರುತ್ತೆ ಆ ಫೋಟೋ. ಸೊ ಆ್ಯಸ್ ಪರ್ ಫೋಟೋ ಎಷ್ಟು ಲೈನ್ಸ್ ಇದೆಯೋ ಅಡ್ಡ, ಎಷ್ಟು ಲೈನ್ಸ್ ಉದ್ದೋ ಆ ಲೈನ್ಸ್ನ ಹಾಕ್ಕೊಳ್ಳಿ. ಸೊ ಮೋರೋವರ್ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂತ ಅಂದರೆ, ಯಾರು ಮುಂದೆ ಆರ್ಟಿಸ್ಟ್ ಆಗಬೇಕು ಅಂತ ಇದ್ದೀರೋ ಅಥವಾ ಆರ್ಟ್ ಲೆವೆಲಲ್ಲಿ ಇರಬೇಕು ಅಂತ ಇದ್ದೀರೋ ಸೊ ದಯವಿಟ್ಟು ಅವ್ರು ರೆಕಮೆಂಡ್ ಮಾಡೋದು ಏನಂತಂದರೆ ಈ ಗ್ರೀಡ್ ಮೆಥಡ್ನ ದಯವಿಟ್ಟು ಯೂಸ್ ಮಾಡಬೇಡಿ. ಸೊ ಏನಂತ ಅಂದರೆ ಗ್ರೀಡ್ ಮೆಥಡ್ಗೆ ನೀವು ಅಳವಡಿಸ್ಕೊಬಿಟ್ರೆ ನಿಮ್ಮ ಪರ್ಫೆಕ್ಷನ್ ಅಂತ ಏನಿರುತ್ತೆ ಒಂದು ಪೇಂಟಿಂಗಲ್ಲಿ ಅಥವಾ ಡ್ರಾಯಿಂಗಲ್ಲಿ, ಸೊ ಅದು ಹೊಂಟೋಗ್ಬಿಡುತ್ತೆ. ಜಸ್ಟು ನಮ್ಮ ಜೊತೆ ಯಾರು ಬಿಡಿಸ್ತಾ ಇದ್ದೀರಲ್ಲ ಸೊ ಅವ್ರಿಗೊಂದು ಒಂದು ಕ್ಲಾರಿಟಿ ಇರಲಿ ಅಂತ ಹೇಳಿ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳೋಕೆ ಹೇಳಿದ್ದು. ಸೊ ಮೋರೋವರ್ ಯೂಸ್ ಮಾಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ, ಬಟ್ ಆರ್ಟ್ ಲೆವೆಲಲ್ಲಿ ಯಾರಿದ್ದಾರೆ ಇದನ್ನು ಯೂಸ್ ಮಾಡಬೇಡಿ. ಸೊ ಮೈ ರೆಕಮೆಂಡೇಶನ್ ಅಷ್ಟೇ. ಸೊ ಇದಾದಮೇಲೆ ಒಂದು ಔಟ್ಲೈನ್ ಅಂತ ಹಾಕ್ಕೊಳ್ಳಿ. ಸೊ ನಿಮಗೆ ಪೇಂಟಿಂಗ್ ಆದಮೇಲೆ ಔಟ್ಲೈನ್ ಹಾಕೊಂಡು ಬರೋಲ್ಲ ಅಂತ ಅನಿಸಿದ್ರೆ ಸೊ ಮುಂಚೆನೇ ಔಟ್ಲೈನ್ ಹಾಕ್ಕೊಂಡಿರಿ. ಸೊ ನಿಮ್ಗೆ ಈಸಿ ಆಗುತ್ತೆ. ಸೊ ಔಟ್ಲೈನ್ ಹಾಕೊಂಡ್ಮೇಲೆ ಈಗ ಯೂನಿಕ್ ಸ್ಟಾರ್ಟ್. ಸೊ ನಾವು ಮೋರೋವರ್ ನಮ್ಮ ಬಾಸ್ಗೆ ಅಂದರೆ ಬಜರಂಗಿಗೆ ಕೇಸರಿ ಬಣ್ಣ ಅಂದರೆ ತುಂಬ ಇಷ್ಟ. ಸೊ ಏನಕ್ಕೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್, ಏನು ಕೇಸರಿ ಬಣ್ಣ ನಮ್ಮ ಬಾಸ್ಗೆ ಅಥವಾ ಹನುಮಾನ್ಗೆ ಯಾಕೆ ಇಷ್ಟ ಅಂತ ನಿಮ್ಗೆ ಯಾರಾದರೂ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಏನಂತ ಹೇಳಿ. ಸೊ ಗೊತ್ತಿಲ್ಲ ಅಂತಂದರೆ ಈ ವಿಡಿಯೋ ಎಂಡಲ್ಲಿ ಯಾಕೆ ಹನುಮಾನ್ಗೆ ಕೇಸರಿ ಬಣ್ಣ ಇಷ್ಟ ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಸೊ ಕೊನೆಯವರೆಗೂ ನೋಡಿ, ಕೊನೆಗೆ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ ಅಂತ ಹೇಳ್ತಾ ಕಂಟಿನ್ಯೂ ಮಾಡೋಣ. ಸೊ ಈಗ ಕೇಸರಿ ಅಥವಾ ಸ್ಯಾಫ್ರಾನ್ ಕಲರ್ ಏನಿದೆಯೋ ಅದನ್ನು ಕಲರ್ನ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಕೇಸರಿ ಬಣ್ಣ ಹೆಂಗೆ ಬರೋದು ಅಂತ ಹೇಳಿದ್ರೆ ಕೆಂಪು ಮತ್ತು ಎಲ್ಲೋ ಈ 2 ಬಣ್ಣನ ಮಿಕ್ಸ್ ಮಾಡ್ಕೊಳ್ಳಿ. ಸೊ 2 ಬಣ್ಣ ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ಆರೆಂಜ್ ಸಿಗುತ್ತೆ. ಸೊ ನೆಕ್ಸ್ಟ್ ಆರೆಂಜ್ ಕಲರ್ನ ಡ್ರಾಯಿಂಗ್ ಮೇಲೆ ಪೋರ್ ಮಾಡಿ ಪೂರ್ತಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಸೊ ಕಲರ್ನ ಸ್ಪ್ರೆಡ್ ಮಾಡ್ಕೊಂಡು ಆದಮೇಲೆ ಒಂದು 10 ಮಿನಿಟ್ಸ್ ಅದನ್ನು ಡ್ರೈ ಆಗೋಗ್ಬಿಡಿ. ಸೊ 10 ಮಿನಿಟ್ಸ್ ಡ್ರೈ ಆದಮೇಲೆ ನೀವು CD ಮಾರ್ಕರ್ ಏನು ಹೇಳಿದ್ನೋ CD ಮಾರ್ಕರ್ ತೊಗೊಳ್ಳಿ. ಎಲ್ಲದಕ್ಕೂ ಔಟ್ಲೈನ್ ಡ್ರಾ ಮಾಡಿ. ಫಸ್ಟ್ ಔಟ್ಲೈನ್ ಆಗಿದ ತಕ್ಷಣ ಎಲ್ಲಿ ಪೋರ್ಷನ್ ಏನು ಒಂದು ಫೋಟೋ ತಗೊಂಡಿದ್ರು ಅದರಲ್ಲಿ ಎಲ್ಲೆಲ್ಲಿ ಆರೆಂಜ್ ಕಲರ್ ಕಾಣಿಸ್ತಾ ಇದೆಯೋ ಆ ಆರೆಂಜ್ ಕಲರ್ನ ಎಲ್ಲಿ ಔಟ್ಲೈನ್ ಹಾಕಿದಿರಲ್ಲ ಆ ಔಟ್ಲೈನ್ ಒಳಗಡೆ ಮಾತ್ರ ಫಿಲ್ ಮಾಡ್ಕೊಂಬನ್ನಿ. ಆ್ಯಸ್ ನಾನು ಏನು ಮಾಡ್ತಾ ಇದ್ದೀನೋ ಆ ಥರ. ಸೊ ನಾನು ಯಾವ ಥರ ಮಾಡ್ತಾ ಇದ್ದೀನೋ ಆ ಥರ ಆರೆಂಜ್ ಕಲರ್ನ ಫಿಲ್ ಮಾಡ್ಕೊತಾ ಬನ್ನಿ. ಸೊ ನಿಮಗೇನೋ ಸ್ಲೋ ಆಗಿರೋ ವಿಡಿಯೋ ಪಾಸ್ ಮಾಡಿ ಕಲರ್ನ ಫಿಲ್ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ಳಿ. ಸೊ ಫೈನಲಿ ಕೇಸರಿ ಬಣ್ಣ ತುಂಬಿದ ತಕ್ಷಣವೇ ಎಲ್ಲಿ ಬ್ಲ್ಯಾಕ್ ಕಲರ್ ಕಾಣಿಸ್ತಿದೆ ನಿಮ್ಮ ಫೋಟೋ ಒಳಗಡೆ ಅದೇ ಥರ ಸೇಮ್ ಬ್ಲ್ಯಾಕ್ ಮಾರ್ಕರ್ನ ತಗೊಂಡು ಎಲ್ಲನೂ ಕಲರ್ನ ಫಿಲ್ ಮಾಡ್ತಾ ಬನ್ನಿ. ಆ್ಯಸ್ ಔಟ್ಲೈನ್ ಏನಿದೆಯೋ ಅದೇ ಥರನೇ. ಸೊ ಏನು ಕಾಣಿಸ್ತಿದೆಯಲ್ಲ ಈ ಥರ ಎಲ್ಲ ಕಂಪ್ಲೀಟ್ ಕಲರ್ನ ಫಿಲ್ ಮಾಡ್ಕೊತಾ ಬನ್ನಿ. ಅದಾದಮೇಲೆ ಶಾರ್ಪ್ ಕಾರ್ನರ್ಸ್ ಏನೇನಿರುತ್ತೋ ಅದೆಲ್ಲ ಹಂಗೆ ಪೆಂಡಿಂಗ್ ಮಾಡ್ಕೊಳ್ಳಿ. ಏನಕ್ಕಂದರೆ ಮಾರ್ಕರಲ್ಲಿ ಶಾರ್ಪ್ ಕಾರ್ನರ್ ಇರೋದಿಲ್ಲ.
ಸೊ ಜಸ್ಟ್ ಮೇನ್ ಕಲರ್ ಏನಿದೆ ಎಲ್ಲಾನು ಬ್ಲ್ಯಾಕ್ ಕಲರ್ ಫಿಲ್ ಮಾಡ್ಕೊಳ್ಳಿ. ಫೈನಲ್ಲಿ ನಿಮ್ಗೆ ಏನು ಸಿ ಡಿ ಮಾರ್ಕರ್ ಅಥವಾ ಏನು ಹೇಳಿದ್ನೋ ಅದು ಶಾರ್ಪ್ ಆಗಿರುತ್ತೆ. ಅಲ್ಲೆಲ್ಲ ಕಾರ್ನರ್ ಏನು ಫಿನಿಶಿಂಗ್ ಇದೆ ಆ ಕಾರ್ನರ್ ಫಿನಿಶಿಂಗ್ನ ಕೊಟ್ಕೊಳ್ಳಿ. ಫೈನಲಿ ಎಲ್ಲ ಬಣ್ಣ ಫಿಲ್ ಮಾಡಿದ ತಕ್ಷಣ ಫೈನಲಿ ಹೇಗೆ ಕಾಣಿಸೋದು ಗೊತ್ತಾ? ಈ ಥರ ಕಾಣಿಸುತ್ತೆ ಗುರು. ಸೊ ಸಿಂಪಲ್ ಅನಿಸ್ತಲ್ವಾ? ಎಸ್, ಸೊ ಸಿಂಪಲ್ಲೇನೆ, ಬಟ್ ಪ್ರೊಸೀಜರ್ ಫಾಲೋ ಮಾಡಿ, ಎಲ್ಲ ಸಿಂಪಲ್ ಆಗೇ ಇರುತ್ತೆ. ಹೋಪ್ ನಿಮಗೆ ಡ್ರಾಯಿಂಗ್ ಹೇಗೆ ಮಾಡೋದು ಈಸಿಯಾಗಿ ಯೂನಿಕ್ ಮೆಥಡಲ್ಲಿ ಹೇಗೆ ಮಾಡೋದು ಅಂತ ಇಷ್ಟ ಆಯ್ತು ಅನ್ಕೋತೀನಿ. ಸೊ ಈ ಥರ ಡ್ರಾ ಮಾಡಿ ಜಸ್ಟ್ ಅನುಮಾನ ಅಂತಲ್ಲ, ಬೇರೆ ಯಾವುದಾದ್ರೂ ನೀವು ಫೋಟೋ ತೊಗೋಬೋದು, ಅದೇ ಈ ಥರ ಯೂಸ್ ಮಾಡ್ಬೋದು. ಸೊ ಇನ್ನು ತುಂಬ ಯೂನಿಕ್ ಆಗಿ ಮೆಥಡ್ ಇದು. ಮೋರ್ ಓವರ್ ಕಾಫಿ ಆರ್ಟ್ ಅಂತ ಹೇಳ್ಬಿಟ್ಟು ಕರೀತಾರೆ ಕೆಲವೊಂದು ಕಡೆ. ಸೊ ನಿಮ್ಗೇನಾದರೂ ಇದೇ ಥರ ನೀವು ಏನಾದರೂ ಡ್ರಾಯಿಂಗ್ ಅಥವಾ ಏನೋ ಮಾಡ್ತೀರಂದ್ರೆ ಈ ಮೆಥಡ್ ಯೂಸ್ ಮಾಡಿ ತುಂಬ ಕೂಲಾಗಿ ಆರ್ಟ್ನ ಮಾಡ್ಬೋದು. ಸೊ ಐ ಹೋಪ್ ನಿಮ್ಗೆ ಅಂದರೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹಲೋ ಗುರು, ವಿಡಿಯೋ ಇನ್ನೂ ಮುಗ್ದಿಲ್ಲ. ಸೊ ನಾನು ವಿಡಿಯೋ ಮಧ್ಯದಲ್ಲಿ ಹೇಳಿದ್ದೆ ನಮ್ಮ ಬಾಸ್ ಬಜರಂಗಿ ಯಾಕೆ ಕೇಸರಿ ಬಣ್ಣ ಇಷ್ಟ ಅಂತ, ಅಥವಾ ಅದ್ರ ಹಿಂದೆ ಕತೆ ಏನಿದೆ ಅಂತ ಕೇಳಿದ್ದೆ. ಸೊ ನಿಮ್ಗೆ ಏನಾದರೂ ಗೊತ್ತಿದ್ರೆ ಆ ವಿಷಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತಲೂ ಹೇಳಿದ್ದೆ. ಸೊ ಗೊತ್ತಿಲ್ಲ ಅಂದರೆ ಏನು ಪ್ರಾಬ್ಲಮ್ ಇಲ್ಲ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಏನಂತ. ಸೊ ಏನಂತ ಅಂದರೆ, ಸೊ ಈ ಸ್ಟೋರಿ ಬಂದ್ಬಿಟ್ಟು ರಾಮಾಯಣ ಮುಗಿದ ನಂತರ. ಸೊ ಅಂದರೆ ರಾಮ ತನ್ನ ಪ್ಲೇಸಲ್ಲಿ ರಾಜ್ಯಭಾರ ಮಾಡಬೇಕಾದ್ರೆ ಈ ಒಂದು ಸಿಚುವೇಶನ್ನು ನಡೆಯೋದು. ಸೊ ಏನಂತ ಅಂದರೆ, ಒಂದು ಸಂಜೆ ಹೊತ್ತಿನಲ್ಲಿ ಸೀತೆ ಕೂತ್ಕೊಂಡು ಈ ಒಂದು ಕೇಸರಿ ಬಣ್ಣ ಏನಿದೆಯೋ ಆ ಕೇಸರಿ ಬಣ್ಣನ ಹಚ್ಕೋತಾ ಇರ್ತಾರೆ ಹಣೆಗೆ. ಸೊ ನಮ್ಮ ಹನುಮಂತ ಇದ್ದವ್ರು ಕೇಳ್ತಾರೆ, ಸೀತೆ ಹತ್ರ ಕೇಳ್ತಾರೆ, ಸೊ ಏನಕ್ಕೆ ಮಾತೆ ಈ ಕೇಸರಿ ಬಣ್ಣ ಹಚ್ಕೋತಾ ಇದೆಯಾ ಅಂತ. ಸೊ ಅದಕ್ಕೆ ನಮ್ಮ ಸೀತೆ ಎಕ್ಸ್ಪ್ಲೇನ್ ಮಾಡ್ತಾರೆ ಏನಂತ ಅಂದರೆ, ಸೊ ಈ ಬಣ್ಣ ಇಟ್ಕೊಳ್ಳೋದ್ರಿಂದ ತನ್ನ ಗಂಡನ ಆಯಸ್ಸು ಹೆಚ್ಚಾಗುತ್ತೆ ಮತ್ತು ತನ್ನ ಗಂಡನಿಗೆ ರಕ್ಷಣೆ ಸಿಗುತ್ತೆ ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡ್ತಾರೆ ಸೀತೆ ಆಂಜನೇಯನ್ಗೆ. ಸೊ ಆಂಜನೇಯನ್ಗೆ ಈ ಮಾತು ಕೇಳಿದ ತಕ್ಷಣನೇ ಮನಸ್ಸಲ್ಲಿ ಅದೇನೋ ಒಂದು ಭಾವನೆ, ಒಂದು ಖುಷಿ, ಒಂದು ಉಲ್ಲಾಸಭರಿತ ಸ್ಥಿತಿ ಉಂಟಾಗುತ್ತೆ. ಸೊ ಏನಂತ ಅಂದರೆ, ಒಂದು ಸಣ್ಣ ಬಟ್ಟೆ ಇಟ್ಕೊಳ್ಳೋದ್ರಿಂದ ತನ್ನ ಪ್ರಭು ಶ್ರೀರಾಮಚಂದ್ರನ ಆಯಸ್ಸು ಜಾಸ್ತಿ ಆಗುತ್ತೆ ಅಂತ ಅನ್ನಂಗಿದ್ರೆ ನಾನು ಇಟ್ಕೊಳ್ತೀನಿ ಅನ್ನೋ ಒಂದು ಮೈಂಡ್ ಸೆಟ್ ಬರುತ್ತೆ ಆಂಜನೇಯನಿಗೆ. ಸೊ ಅದಾಗಿದ ತಕ್ಷಣನೇ ಆಂಜನೇಯ ಏನು ಮಾಡ್ತಾರೆ, ಒಂದು ದೊಡ್ಡ ಬೌಲಲ್ಲಿ ಪೂರ್ತಿ ಕೇಸರಿ ಬಣ್ಣ ತುಂಬಿರುತ್ತೆ. ಆ ಕೇಸರಿ ಬಣ್ಣ ತಗೊಂಡು ಪೂರ್ತಿ ಮೈಗೆಲ್ಲ ಹಚ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಪೂರ್ತಿ ಮೈಗೆಲ್ಲ ಹಚ್ಕೊಂಡ್ಮೇಲೆ ಅದೇ ಏನು ಯಥಾಸ್ಥಿತಿ ಏನು ಇರುತ್ತಾರೋ ಅದೇ ಥರ ಹೋಗಿ ರಾಮನ ಮುಂದೆ ನಿಂತ್ಕೊತಾರೆ. ರಾಮನ ಮುಂದೆ ನಿಂತ್ಕೊಂಡಿದ ತಕ್ಷಣ ನೆಕ್ಸ್ಟ್ ರಾಮ ಕೇಳ್ತಾರೆ ಆಂಜನೇಯನಿಗೆ ಏನಕ್ಕೆ ಅಂತ. ಸೊ ಏನಕ್ಕೆ ಈ ಥರ ನೀನು ಬಂದು ನನ್ನ ಮುಂದೆ ನಿಂತ್ಕೊಂಡಿದ್ಯಾ, ಯಾಕೆ ಈ ಥರ ಇದೆಯಾ, ಸೊ ಏನಕ್ಕೆ ಅಂತ ಕೇಳಿದ ತಕ್ಷಣ ಆಂಜನೇಯ ರಾಮನಿಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಏನಂತ ಅಂದರೆ, ಸೊ ನಾನು ಸೀತೆ ಹತ್ರ ಕೇಳಿದೆ ಯಾಕೆ ತನ್ನ ಹಣೆಗೆ ಆ ಬಟ್ಟೆನ ಇಟ್ಕೊಳ್ತಾರೆ ಅಂತ. ಸೊ ಅವರು ನನಗೆ ಅರ್ಥ ಮಾಡಿಸಿದ್ರು ಏನಂದರೆ, ಒಂದು ತನ್ನ ಹಣೆಗೆ ಆ ಬಟ್ಟೆ ಇಟ್ಕೊಳ್ಳೋದ್ರಿಂದ ತನ್ನ ಗಂಡನ ಆಯಸ್ಸು ಹೆಚ್ಚಾಗುತ್ತೆ ಸೊ ಅಂತ ಹೇಳಿದರು. ಸೊ ಅವರ ಒಂದು ಬಟ್ಟೆ ಇಟ್ಕೊಂಡ್ರೆ ಅಷ್ಟು ಆಯಸ್ಸು ಜಾಸ್ತಿ ಆಗುತ್ತೆ ಅಂತ ಅಂದರೆ, ಸೊ ನನ್ನ ಪೂರ್ತಿ ಶರೀರಕ್ಕೆ ಹಚ್ಕೊಂಡ್ರೆ ನೀವು ನನ್ನ ಬಿಟ್ಟು ಹೋಗೋದಿಲ್ಲ, ಸೊ ನಿಮ್ಮ ಆಯಸ್ಸು 100 ಪಟ್ಟು ಜಾಸ್ತಿ ಆಗಲಿ ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಆ ಭಕ್ತಿಗೆ ತನ್ನ ರಾಮ ಮೆಚ್ಚಿ ಆಂಜನೇಯ ಒಂದು ವರ ಕೊಡ್ತಾರೆ. ಸೊ ನಿನ್ನ ಹೆಸರಿನಲ್ಲಿ ಯಾರು ಕೇಸರಿ ಅಥವಾ ಏನು ಹಚ್ತಾರೋ ನಿನ್ನ ಮೈಗೆ ಅವರಿಗೆ ನಾನು ಒಲಿತೀನಿ ಅಂತ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಆ ಥರ ಒಂದು ಆಶೀರ್ವಾದ ಕೊಟ್ಟಾದ್ಮೇಲೆ, ಸೊ ಈಗ ಜಗತ್ ಪ್ರಸಿದ್ಧಿ, ಈಗ ಎಲ್ಲ ಕಡೆ ನೋಡಿರ್ಬೋದು ಆಂಜನೇಯಂಗೆ ತುಂಬ ಕೇಸರಿ ಹಚ್ತಾರೆ ಅಂತ. ಸೊ ಆ ಕೇಸರಿ ಹಿಂದೆ ಇರೋ ಕಥೆ ಇದ್ದಾನೆ. ಸೊ ಇದೊಂದು ಸಣ್ಣ ಟಾಪಿಕ್ ನಿಮಗೆ ಗೊತ್ತಿರಲೇಬೇಕು ಗುರು. ಸೊ ಏನಕ್ಕಂದರೆ ನಮ್ಮ ಬಾಸ್ನ ಯಾರು ಇಷ್ಟಪಡ್ತಾ ಇದ್ದಾರೋ ಅಥವಾ ನಮ್ಮ ಬಜರಂಗಿನ ಯಾರು ಇಷ್ಟಪಡ್ತಾ ಇದ್ದಾರೋ ಅವರೆಲ್ಲರಿಗೂ ಒಂದು ಸಣ್ಣ ಟಾಪಿಕ್ ಗೊತ್ತಿಲ್ಲ ಅಂತ ಅಂದರೆ ವೇಸ್ಟ್. ಸೊ ಇದೊಂದು ಸಣ್ಣ ಟಾಪಿಕ್ ನಿಮ್ಗೆ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅಂದ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋ ಸಿಗೋಣ, ಬಾಯ್.